ಜಾಸ್ತಿ ಮಾಡ್ಬೇಕಂತಿರ್ತದೆ. ಅದನ್ನು ಮಾಡ್ಬೇಕಂದ್ರೆ ಸಂಖ್ಯೆ ಒಬ್ಬ MLA ಮಿನಿಸ್ಟ್ರಿ ಹೇಳಿದಾಗ ಮಾಡ್ತಾರೆ ಬರ್ತಾ ಇಲ್ಲಿ ಅಧಿಕಾರಿಗಳ ತಮ್ಮ ತಲೆ ಹೊಡ್ತದೆ. ಇಂಜಿನಿಯರ್ಗಳವ್ರು ಹೆಂಗಾಗ್ಯಾರ ನನಗೆ ಒಂದು ಗೊತ್ತಾಗಲ್ಲ. ಗುಂಟಾ ಪ್ಲಾಟ್ಗೆ ವಿದ್ಯುತ್ ಕೊಡದೆ ಸರ್ಕಾರಕ್ಕೆ ಗುಂಟಾ ಪ್ಲಾಟ್ಗಳಿಗೆ ವಿದ್ಯುತ್ ಕೊಡದ ಸರ್ಕಾರಕ್ಕೆ ಬಡ ಜನ ವಿರೋಧಿ ಸರ್ಕಾರಕ್ಕೆ ಬಡ ಜನ ವಿರೋಧಿ ಸರ್ಕಾರಕ್ಕೆ ಇಂಧನ ಸಚಿವರಿಗೆ ಧಿಕ್ಕಾರ ಹೆಸ್ಕಾಂ ಅಧಿಕಾರಿಗಳಿಗೆ ಧಿಕ್ಕಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ ಕರ್ನಾಟಕ ಸರ್ಕಾರಕ್ಕೆ ಇಂಧನ ಸಚಿವರಿಗೆ ಹೆಸ್ಕಾಂ MDಗೆ ಸರ್ಕಾರಕ್ಕೆ ಇಂಧನ ಸಚಿವರಿಗೆ KERC ಆಯೋಗಕ್ಕೆ ಏತಕ್ಕಾಗಿ ಹೋರಾಟ ಹೆಸ್ಕಾಂ ಕಂಪನಿಗೆ ಎಲ್ಲ ವಿದ್ಯುತ್ ಕಂಪನಿಗಳಿಗೆ ಎಲ್ಲುವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ. ಭಾರತ್ ಮಾತಾ ಕಿ ಏನೇ ಬರಲಿ ಏನೇ ಬರಲಿ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ತಾತ್ಕಾಲಿಕ ಹಾಗೂ ಶಾಶ್ವತ ವಿದ್ಯುತ್ ಸಂಪರ್ಕ ನೀಡದೇ ಇರುವ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಇಂಧನ ಸಚಿವರಿಗೆ KERC ಆಯೋಗಕ್ಕೆ ಹೆಸ್ಕಾಂ MD ಅವರಿಗೆ ಹೆಸ್ಕಾಂ ಹಿರಿಯ ಅಧಿಕಾರಿಗಳಿಗೆ ಬೋಲೋ ಭಾರತ್ ಮಾತಾ ಕಿ ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಜನ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ರೈತರಿಗೆ ವಿದ್ಯುತ್ ಸಂಪರ್ಕ ಕೊಡದ ಸರ್ಕಾರಕ್ಕೆ ರೈತರಿಗೆ ವಿದ್ಯುತ್ ಸಂಪರ್ಕ ಕೊಡದ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಗುಂಟಾ ಪ್ಲಾಟ್ಗಳಿಗೆ ವಿದ್ಯುತ್ ಸಂಪರ್ಕ ಕೊಡದ KEBಗೆ ಗುಂಟಾ ಪ್ಲಾಟ್ಗಳಿಗೆ ವಿದ್ಯುತ್ ಸಂಪರ್ಕ ಕೊಡದ ಹೆಸ್ಕಾಂ ನಿಗಮಕ್ಕೆ ಗುಂಟಾ ಪ್ಲಾಟ್ಗಳಿಗೆ ವಿದ್ಯುತ್ ಸಂಪರ್ಕ ಕೊಡದ ರಾಜ್ಯ ಸರ್ಕಾರಕ್ಕೆ ವಿದ್ಯುತ್ ಸಂಪರ್ಕ ನೀಡದ ರೈತ ವಿರೋಧಿ ಸರ್ಕಾರಕ್ಕೆ ವಿದ್ಯುತ್ ಸಂಪರ್ಕ ಕೊಡದ ಬಡ ವಿರೋಧಿ ಸರ್ಕಾರಕ್ಕೆ ಬೇಕೇ ಬೇಕು. ನಾವು ಒಂದು ಧರಣಿ ಹಾಕೊಂಡಿದ್ದೀವಿ. ಸಾರ್ವಜನಿಕರು ಅಂದ್ರೆ ಹೆಂಗೆ, ಈಗ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಯಿತು ಯಾವಾಗ ಡಿಸೆಂಬರ್ 2024ರಲ್ಲಿ ಒಂದು ಏನು ಅನಧಿಕೃತ ಬಡಾವಣೆಗಳಿದಾವೆ ಬಡಾವಣೆಗಳಿಗೆ ವಿದ್ಯುತ್ ಸಂಪರ್ಕ ಕೊಡಬೇಡ್ರಿ ಅಂತ ಒಂದು ಆದೇಶ ಆಯಿತು. ಅದು ಉತ್ತರ ಪ್ರದೇಶದಲ್ಲಿ ಆಗಿದ್ದಿದೆ. ಆ ಉತ್ತರ ಪ್ರದೇಶದಲ್ಲಿ ಆಗಿದ್ದ ನೆಪ ಹಿಡ್ಕೊಂಡು ಇಲ್ಲಿ ಕರ್ನಾಟಕ ಸರ್ಕಾರ ಇಲ್ಲಿವರೆಗೆ ಮಾಡಿತ್ತು. ಈಗ ಮೊನ್ನೆ ಒಂದು ಹೊಸ ರೂಲ್ಸ್ ಮಾಡಿದ್ದಾರೆ. 1200 ಸ್ಕ್ವೇರ್ ಫೀಟ್ ಮಠ ಏನು ಕಟ್ಟಿದ ಮನೆಗಳಿದಾವೆ ಅವುಗಳಿಗೆ ವಿದ್ಯುತ್ ಸಂಪರ್ಕ ಕೊಡ್ರತ್ ಮಾಡಿದ್ದಾರೆ. ಬಟ್ ಇವು ಅಧಿಕಾರಿಗಳಿಗೆ ಮಾತ್ರ ಅದರದ್ದು ಅದೇ ಸುಪ್ರೀಂ ಕೋರ್ಟ್ ಆದೇಶದ ನೆಪವನ್ನು ಹೇಳ್ಕೊತ ಕೂತಿದ್ದಾರೆ. ಅದಕ್ಕೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ವಿದ್ಯುತ್ ಕಂಪನಿಯವರು ಇಲ್ಲಿ ಬಂದ ಅದು ಏನು ರೂಲ್ಸ್ ಇದೆ ಏನಿದೆ ಇಲ್ಲಿ ಬಂದು ಇವ್ರಿಗೆ ರಟೈಗ ಪಾಠಶಾಲೆ ಕಲಿಸಿರುತ್ತೆ ಇಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮ್ಯಾಗ ಇನ್ನೊಂದು ಏನಪ್ಪ ಅಂತಂದರೆ ಈ ರೈತರ ಪಂಪ್ ಸೆಟ್ಗಳಿರ್ಬೋದು ಅವಕ್ಕೇನೇ ಬೆಳೀತಪ್ಪ ಅಂತಂದರೆ ಅವಕ್ಕೇನು ಕಂಬ ಬೇಕಾಗಿರೋದಿಲ್ಲ, ವೈರ್ ಬೇಕಾಗಿರೋದಿಲ್ಲ, ಅಂಥವಕ್ಕೆ ಸದಕ್ಕೆ 15,000 ರೂಪಾಯಿ ದಂಡ ತುಂಬಿಸ್ಕೊಂಡು 6 ನಂಬರ್ ಕೊಡಕತ್ತಾರೆ. ಆ 6 ನಂಬರ್ ಕೊಡ್ಬೇಕಂದ್ರೆ ಓನ್ಲಿ ಡಿಪಾಸಿಟ್ ಕಟ್ಸ್ಕೊಂಡು 6 ನಂಬರ್ ಕೊಡ್ಬೇಕಂತ ಇಷ್ಟು ನಾನು ಹೇಳಕತ್ತೀನಿ. ಆಮ್ಯಾಗ ಸ್ಮಾರ್ಟ್ ಮೀಟ್ರ್ 900 ಒಂದು 1200 ರೂಪಾಯಿದ ಮೀಟ್ರ್ ಇದಾವೆ. ಆ 1200 ರೂಪಾಯಿ ಮೀಟ್ರಿಗೆ 5,000 ಸಿಂಗಲ್ ಪೀಸು, ಆಮ್ಯಾಗ 3 ಪೀಸಿಗೆ 9,000 ಚಿಲ್ಲರ ಇಷ್ಟೆಲ್ಲ ಮಾಡಿ ಗ್ರಾಹಕರಿಗೆ ಹೊರೆ ಹಾಕಕತ್ತಾರೆ. ಆ ಗ್ರಾಹಕರಿಗೆ ಹೊರೆ ಹಾಕೋದು ಕಮ್ಮಿ ಮಾಡ್ಬೇಕಂತ ಇಷ್ಟು ಹೇಳ್ತೀನಿ. ಆಮ್ಯಾಗ ಇನ್ನು ತಾತ್ಕಾಲಿಕ ವಿದ್ಯುತ್ ಸ್ಥಾವರಗಳದ್ದು ಡಿಪಾಸಿಟ್ 2 ಪಟ್ಟು ಮಾಡಿದ್ದಾರೆ. ನಿಮ್ಗೆ ಹೇಳ್ಬೇಕಂದ್ರೆ ಒಂದು 2 ಕಿಲೋಮೀಟರ್ ಟೆಂಪರರಿ ತೊಗೋಬೇಕಂತಂದ್ರೆ 17,000 ರೂಪಾಯಿ ತುಂಬಬೇಕು. 17,000 ರೂಪಾಯಿ ತುಂಬಬೇಕು ಪ್ಲಸ್ 5,000 ರೂಪಾಯಿ ಕೊಟ್ಟು ಮೀಟರ್ ತೊಗೋಬೇಕು. 22,000 ರೂಪಾಯಿ ರೊಕ್ಕ ತುಂಬಬೇಕಾಗ. ಅದ್ರ ಬದಲಿ ಮೊದಲು ಏನು ಕಮ್ಮಿ ಇತ್ತು 1 ಪಟ್ಟು ಇತ್ತು, 1 ಪಟ್ಟು ತುಂಬಿಸ್ಕೊಂಡು ಕೊಡ್ರಿ ಅಂತ ಹೇಳಾಗತ್ತೀವಿ. ಆಮ್ಯಾಗ ಇಲ್ಲಿರ್ತಕ್ಕಂಥ ಆಫೀಸ್ ಗ್ರಾಮೀಣ ಉಪವಿಭಾಗ ದೇಶದ ಈ ಆಫೀಸನ್ನು ಸಾರ್ವಜನಿಕರು ಬರಾಕ ಹೋಗೋಕೆ ಅನುಕೂಲ ಭಾಳ ಇತ್ತಿದ್ದು ನಿಮ್ಗೆ ಹೇಳ್ಬೇಕಂದ್ರೆ. ಇದನ್ನು ತೆಗೆದ ಅಲ್ಲಿ ಇದಕ್ಕೆ ಸಿಂದಗಿ ರೋಡಿಗೆ
ಮುನೀಶ್ವರ ಆಶ್ರಮದ ಹತ್ತಿರ ಹೋಗಿ ಹಾಕಿದ್ದಾರೆ. ಅಲ್ಲಿ ಹೋಗ್ಲಾಕ ಸಾರ್ವಜನಿಕರಿಗೆ ಬಸ್ಸಿನ ಸೌಕರ್ಯ ಇಲ್ಲ, ಆಮ್ಯಾಗ ಆಟೋ ಸೌಕರ್ಯ ಇಲ್ಲ. ಇಂಥವೆಲ್ಲ ಸಮಸ್ಯೆಗಳು ಭಾಳ ಇದಾವೆ. ಇದನ್ನು ಈ ವಿಷಯ ಇಟ್ಕೊಂಡು ನಮ್ಮ ಎಸ್ಕಾಂ MD ಅವ್ರು ಇರ್ಬೋದು, ಎಲ್ಲರೂ ಏನು ಸಾರ್ವಜನಿಕರ ಸಮಸ್ಯೆ ಇದಾವೆ ಆ ಸಮಸ್ಯೆಯನ್ನು ಬಗೆಹರಿಸ್ಬೇಕಂತ ಹೇಳಿ ನಾನು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ. ಮಲ್ಲಿಕಾರ್ಜುನ ಕೆಂಗನಾಳ ಅಧ್ಯಕ್ಷದ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ. ನಾನು ಜಗದೇವ್ ಸೂರ್ಯವಂಶಿ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷ. ನಾವು ಇಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಏನು ಹೆಸ್ಕಾಂ ಇಲಾಖೆ ಏನು ಕುಂದು ಕೊರತೆಗಳಿದ್ದಾವೆ ಅವ್ರ ನಿವಾರಣೆ ಆಗಬೇಕು ಅಂಥೇಳಿ ಉದ್ದೇಶ ಇಟ್ಟುಕೊಂಡು ಈ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಕೆಂಗನಾಳ್ ಅವರು ನೇತೃತ್ವದಲ್ಲಿ ಇದೇನು ಅನಿರ್ದಿಷ್ಟ ಧರಣಿ ಹಮ್ಮಿಕೊಂಡಿದ್ದಾರೆ. ಈ ಧರಣಿಯಲ್ಲಿ ನಮ್ಮ ಸಂಘಟನೆ ಕೂಡ ಸೂಚಿಸಿ ನಾವು ಹೇಳುವುದೇನೆಂದರೆ, ಇಲ್ಲಿ ಹೆಸ್ಕಾಂ ಇಲಾಖೆಯಲ್ಲಿ ಗುಂಟಾ ಪ್ಲಾಟ್ಗಳಿಗೆ ವಿದ್ಯುತ್ ಸರಬರಾಜು ಮಾಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದಾರೆ, ಅದಕ್ಕಾಗಿ ನಾವು ಮಾಡುತ್ತಿಲ್ಲ ಅಂತೇಳಿ ಇವ್ರು ಹೇಳ್ತಾ ಇದ್ದಾರೆ. ಸರ್ಕಾರ ಗುಂಟಾ ಪ್ಲಾಟ್ಗಳು ಏನು ಕಟ್ಕೊಂಡಿದ್ದಾರ ಈಗಾಗಲೇ ಅವ್ರಿಗೆ ಮಾತ್ರ ವಿದ್ಯುತ್ ಕೊಡುವಂಥ ಒಂದು ಪ್ರಾಮಾಣಿಕ ಯೋಜನೆ ಹಾಕೋಬೇಕು. ಇನ್ನು ಮೇಲೆ ಯಾರು ಗುಂಟಾ ಪ್ಲಾಟ್ ಏನು ತೊಗೊಳ್ತಾ ಇದ್ದಾರ ಅಂಥವ್ರಿಗೆ ಸಂಪೂರ್ಣ ನಿರ್ದಾಕ್ಷಿಣ ಕಠಿಣ ಕ್ರಮ ತೊಗೊಳ್ರಿ ಬೇಡ ಅಂದಿಲ್ಲ. ಮತ್ತು ಈಗ ತೊಗೊಂಡು ಕೂತಿದ್ದಾರೆ, ಮನೆ ಕಟ್ಕೊಂಡು ಕೂತಿದ್ದಾರೆ, ಪಾಪ ಬಡವ್ರು ಇರ್ತಾರೆ. ಅವ್ರಿಗೆ ಅಂಥ ಬಡವ್ರಿಗೆ ಏನು ಮಾಡ್ಬೇಕು, ಅವ್ರಿಗೆ ಕರೆಂಟ್ ಕೊಡಲೇಬೇಕಲ್ಲ. ಆ ಉದ್ದೇಶ ಇಟ್ಟು ಸರ್ಕಾರ ಸುಪ್ರೀಂ ಕೋರ್ಟಿಗೆ ಇನ್ನೊಮ್ಮೆ ಇಲ್ಲಿದ ಎಲ್ಲ ಸಂಪೂರ್ಣ ಹಿಂಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಥರ ಒಂದು ಬಡವರು ಗುಂಟಾ ಪ್ಲಾಟ್ ತೊಗೊಂಡು ಹಿಂಗೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಸಂಪೂರ್ಣ ಮಾಹಿತಿ ಒದಗಿಸಿ ಅದಕ್ಕೊಂದು ಏನರ ಒಂದು ಪ್ರಾಮಾಣಿಕ ಒಂದು ದಿಟ್ಟತನ ತೊಗೊಂಡು ಇಲ್ಲಿ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ನಡಿಬೇಕು ಅಂಥೇಳಿ ಇಲ್ಲಿ ಧರಣಿ ಹೂಡಿದ್ದಾರೆ. ಆಮೇಲೆ ಸುಟ್ಟು ಟಿ ಸಿಗಳು ತಕ್ಷಣ ಇತ್ಯರ್ಥ ಆಗಬೇಕು. ರೈತರಿಗೆ ಒಂದು 24 ತಾಸಲ್ಲಿ ಸುಟ್ಟು ಟಿ ಸಿ ಬರಬೇಕು ಅನ್ನೋಂಥದ್ದು. ಆಮೇಲೆ ಇನ್ನೂ ಹಲವಾರು ಒಂದು ಬೇಡಿಕೆ ಕೊಟ್ಟಿದ್ದಾರೆ, ಅದು ಸಂಪೂರ್ಣ ಇತ್ಯರ್ಥ ಆಗಬೇಕು. ಇಲ್ಲಾಂದ್ರೆ ನಾವು ಆಗುವವರೆಗೂ ಈ ಅನಿರ್ದಿಷ್ಟ ಧರಣಿ ಇಲ್ಲಿ ಮುಂದುವರಿತದ ಅಂತೇಳಿ ಅವ್ರು ಕೂತಿದ್ದಾರೆ. ಅದಕ್ಕೆ ನಾವು ಸಂಪೂರ್ಣ ಬೆಂಬಲ ಪಡಿಸ್ತಾ ಇದ್ದೀವಿ. ನನ್ನ ಹೆಸರು ಜಗದೇವ್ ಸೂರ್ಯವಂಶಿ, ಕರ್ನಾಟಕ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷ. ನಾವು ರೈತ ಭಾರತ್ ಪಕ್ಷದ ವತಿಯಿಂದ 2ನೇ ದಿನದ ಧರಣಿ ಸತ್ಯಾಗ್ರಹ ನಡೆದಿದೆ. ಈ ಧರಣಿ ಸತ್ಯಾಗ್ರಹ ಯಾವ ಕಾರಣಕ್ಕಪ್ಪ ಅಂತೇಳಿ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ಹಾಗೂ ನಮ್ಮ ವಿವಿಧ ಸಂಘಟನೆಯ ಮುಖ್ಯಸ್ಥರು ಕೂಡ ಮಾತನಾಡಿದ್ದಾರೆ. ಏನಪ್ಪ ಅಂದರೆ, ಈಗ ಈ ಗುಂಟೆ ಜಾಗಗಳಿಗೆ ತುರ್ತಾಗಿ ಮೊದಲು ಎಲ್ಲರಿಗೂ ಈ ಕರೆಂಟ್ ಕಲೆಕ್ಷನನ್ನು ಕೊಡಬೇಕು. ಆಮೇಲೆ ಈ ಟಿ ಸಿ ಇದ್ರ ಸಂಬಂಧ ಡಿಪಾಸಿಟ್ಗಳನ್ನ ತೊಗೊಳಕತ್ತಿದ್ದಾರಲ್ಲ, ಆ ಡಿಪಾಸಿಟ್ಗಳನ್ನು ಡಬಲ್ ತೊಗೊಳಕತ್ತಿದ್ದಾರೆ. ಅದನ್ನು ಒಂದೇ ರೀತಿ ಮಾದರಿಯಲ್ಲಿ ತೊಗೋಬೇಕು. ಈ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ನಮ್ಮ ಪಕ್ಷದ ವತಿಯಿಂದ ಇವತ್ತಿನ ದಿವಸ ನಾವು ಈ ಹೋರಾಟ ಇಟ್ಕೊಂಡೇವಿ. ಈ ಎಲ್ಲ ಬೇಡಿಕೆಗಳು ಈಡೇರುವವರೆಗೂ ಈ ಹೋರಾಟ ನಿರಂತರವಾಗಿ ಇರ್ತದಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನನ್ನ ಹೆಸರು ವಿನೋದ್ ಖೇಡೆ, ರೈತ ಪಕ್ಷದ ವಿಜಾಪುರ ಜಿಲ್ಲಾಧ್ಯಕ್ಷ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಹುದೇ, ಏರಿ ನೀರುಂಬಡೆ ಬೇಲಿ ಎದ್ದು ಮೈಮಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿ ಮೊಲೆ ಹಾಲು ನಂಜಾಗಿ ಕೊಲ್ಲುವಡೆ, ಇನ್ನಾರಿಗೆ ದೂರಲಿ ಕೂಡಲ ಸಂಗಮತೆ. ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತಾವು ಬಸವವಾದಿಗಳು, ತಾವು ಶರಣವಾದಿಗಳು, ತಾವು ಕಲ್ಯಾಣ ರಾಜ್ಯದ ನಿರ್ಮಾತೃಗಳು ಅನಿಸತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರತಿ ಬಾರಿ ಹೇಳ್ತಾರೆ, ನಮ್ಮದು ನುಡಿದಂತೆ ನಡೆದ ಸರ್ಕಾರ, ನಮ್ಮದು ನುಡಿದಂತೆ ನಡೆದ ಸರ್ಕಾರ ಅಂತೇಳಿ. ಏನು ನುಡಿಯಾಕತ್ತೀರಿ, ಏನು ನಡೆಯಾಕತ್ತೀರಿ? ನುಡಿಗೂ ನಡೆಗೂ ಸಾಕಷ್ಟು ವ್ಯತ್ಯಾಸ ಅದ. ಪಂಚ ಗ್ಯಾರಂಟಿ ಯೋಜನೆ ಅಂತ ಘೋಷಣೆ ಮಾಡಿದಿರಿ. ಆ ಯೋಜನೆ ಘೋಷಣೆ ಮಾಡಿ ಸರ್ಕಾರ ಬಂದ ನಂತರ ಅದಕ್ಕೆ ರೂಲ್ಸ್ಗಳನ್ನು ಹಾಕಿರಿ. ಈ ಕರೆಂಟ್ ವಿಷಯದಲ್ಲಿ ಕೂಡ ಗೃಹ ಜ್ಯೋತಿ ಏನು ನೀವು ಘೋಷಣೆ ಮಾಡಿರಲ್ಲ, ಈ ಬಡವರ ಗುಂಟಾ ಪ್ಲಾಟ್ಗಳಿಗೆ ನಾವು ಕರೆಂಟ್ ವಿದ್ಯುತ್ ಸಂಪರ್ಕ ಕೊಟ್ಟೇವತ್ತಂದ್ರೆ ಅವರಿಗೆ ನಾವು ಗೃಹ ಜ್ಯೋತಿ ಯೋಜನೆಯಡಿ ಉಚಿತ ವಿದ್ಯುತ್ ಕೊಡಬೇಕಾಗ್ತದೆ ಅಂತಕ್ಕಂಥ ಒಂದು ದುರುದ್ದೇಶದಿಂದ ನೀವು ಇವತ್ತು ಹೈಕೋರ್ಟಿನ ಮತ್ತು ಸುಪ್ರೀಂ ಕೋರ್ಟಿನ ಏನು ಆದೇಶಗಳದಾವಲ್ಲ, ಆ ಆದೇಶಗಳನ್ನು ನೆವವಾಗಿ ಇಟ್ಟುಕೊಂಡು ನೀವು ಈ ಉದ್ದೇಶವನ್ನು ತಾವು ಮಾಡ್ತಾ ಇದ್ದೀರಿ. ಬಡವರಿಗೆ ನೀವೇನು ಚುನಾವಣೆ ಪೂರ್ವದಲ್ಲಿ ಏನು ಪ್ರಣಾಳಿಕೆಯಲ್ಲಿ ಹೇಳಿದ್ರಲ್ಲ, ಆ ಪ್ರಣಾಳಿಕೆ ಪ್ರಕಾರ ನಿಮ್ಮ ಸರ್ಕಾರ ನಡೀತಾ ಇಲ್ಲ. ನಿಮ್ಮ ಸರ್ಕಾರ ಈ ಕುರ್ಚಿಗಾಗಿ ಅಂಟಿಕೊಂಡಿರ್ತಕ್ಕಂಥ ಸರ್ಕಾರ. ನನ್ನ ಕಡೆ MLAಗಳು ಜಾಸ್ತಿ ಆದರು, ನಿನ್ನ ಕಡೆ MLAಗಳು ಜಾಸ್ತಿ ಆದರು, ನಾ ಮುಖ್ಯಮಂತ್ರಿ ಆಗಲಿ ನೀ ಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥ ಗದ್ದಲದಾಗ ನೀವೇನು ಬಿದ್ದಿರಲ್ಲ, ಈ ಗದ್ದಲದಾಗ ಬಡ ಜನರಿಗೆ ನೀವು ತೊಂದರೆ ಮಾಡಾಕತ್ತೀರಿ.
ಈ ಗೃಹ ಜ್ಯೋತಿ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡ್ಲಿಕ್ಕೆ ನೀವು ವಿಫಲರಾಗಿರಿ. ಇದೇ ಥರ ಮುಂದೆ ಇದು ಸರ್ಕಾರ ಮುಂದುವರಿತಂದ್ರೆ ನೀವು ನಿರುದ್ಯೋಗಿ ಭತ್ಯೆ ಕೊಡ್ತೀನಿ ಅಂತೇಳಿ ಏನು ಮಾಡಿದಿರಿ, ವಿದ್ಯಾರ್ಥಿಗಳಿಗೆ ಯುವ ನಿಧಿ ಅಂತ ಘೋಷಣೆ ಮಾಡಿದಿರಿ. ಯುವ ನಿಧಿ ಘೋಷಣೆ ಮಾಡಿದ ನಂತರ ಏನು ಮಾಡಿದಿರಿ, 2018ರಿಂದ ಈ ಕಡೆ ಏನು ಪದವಿ ಮುಗಿಸ್ಯಾರಲ್ಲ, ಡಿಪ್ಲೊಮಾ ಮುಗಿಸ್ಯಾರಲ್ಲ ಅವ್ರಿಗೆ ಅಷ್ಟ ಅಂತ ಹೇಳಿದ್ರಿ. ಉದ್ಯೋಗ ಕೊಡ್ಲಿಕ್ಕೂ ಒಂದು ಕಡೆ ವಿಫಲರಾಗಿದ್ರಿ, ಒಂದು ಕಡೆ ವಿದ್ಯುತ್ ಕೊಡ್ಲಿಕ್ಕೆ ವಿಫಲರಾಗಿರಿ. ನೀವೇನು ಈ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಸೃಷ್ಟಿ ಮಾಡಿರಿ, ಏನು ಕತ್ತಲೆ ಭಾಗ್ಯವನ್ನು ಕರುಣಿಸಿರಲ್ಲ. ಮುಂದಿನ ದಿನಮಾನಗಳಲ್ಲಿ ನಿಮಗೆ ನಮ್ಮ ಕರ್ನಾಟಕದ ಜನತೆ ಒಂದಾಗಿ ನಿಮಗೆ ನಿರುದ್ಯೋಗಿಗಳನ್ನು ಮಾಡ್ತಾರೆ ಮತ್ತು ನಿಮ್ಮ ಬದುಕಿನಲ್ಲಿ ಕತ್ತಲೆ ಭಾಗ್ಯ, ನಿಮ್ಮ ರಾಜಕೀಯ ಜೀವನದಲ್ಲಿ ಕತ್ತಲೆ ಭಾಗ್ಯ ಕಾಣಿಸ್ತಾರತಕ್ಕಂಥ ಒಂದು ಮಾತನ್ನು ಎಚ್ಚರಿಕೆಯನ್ನು ಹೇಳ್ತಾ ನಾನು ಲಾಯಪ್ಪ ಇಂಗ್ಳೆ, ಸಾಹಿತಿಗಳು, ವಿಜಯಪುರ. ನಮಸ್ಕಾರ. ಈ ಒಂದು 2ನೇ ದಿನದ ಒಂದು ಅನಿರ್ದಿಷ್ಟ ಧರಣಿ ಏನು ಹೋರಾಟ ನಡೀತಾ ಇದೆ ಈ ಬಿಜಾಪುರದ KB ಆವರಣದಲ್ಲಿ ರೈತ ಭಾರತ ಪಕ್ಷದ ಶ್ರೀ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರು ರಾಜ್ಯಾಧ್ಯಕ್ಷರವರ ನೇತೃತ್ವದಲ್ಲಿ ಈ ಒಂದು ಧರಣಿಗೆ ಆಮ್ ಆದ್ಮಿ ಪಕ್ಷ ಬಿಜಾಪುರ ಘಟಕವು ಇವತ್ತು ಇಲ್ಲಿ ಬಂದು ಸಂಪೂರ್ಣವಾಗಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದೆ. ಯಾಕಂದರೆ ಈ ಒಂದು ವೇದಿಕೆ ಏನು ಹೋರಾಟ ನಡೀತಾ ಇದೆ ಇದೊಂದು ಜನಪರ ಹೋರಾಟ, ಜನ ವಿರೋಧಿ ಸರ್ಕಾರ ವಿರುದ್ಧ ಇದೊಂದು ಹೋರಾಟ ನಡೀತಾ ಇದೆ. ಯಾಕಂದರೆ ಇಲ್ಲಿ ನಮ್ಮ ಬೇಡಿಕೆಗಳು ಭಾಳ ಸಿಂಪಲ್ ಇದಾವೆ. ಬಟ್ ಈ ಒಂದು ಸಿಂಪಲ್ ಬೇಡಿಕೆಯನ್ನು ಈಡೇರಿಸೋಕ್ಕೆ ನಮ್ಮ ಸರ್ಕಾರ ಖಾಲಿ ನಮ್ಮ ಹೆಸ್ಕಾಂ ಅಧಿಕಾರಿಗಳಿಗೆ ಆಗ್ತಾ ಇಲ್ಲ. ಈ ಒಂದು ಗುಂಟಾ ಪ್ಲಾಟ್ಗಳಿಗೆ ಏನು ವಿದ್ಯುತ್ ಸಂಪರ್ಕ ಏನು ಕೊಡ್ತಾ ಇಲ್ಲ, ಇದೇನು ದೊಡ್ಡ ಸಮಸ್ಯೆ ಅಲ್ಲ. ಇದು ಮಾಡ್ಬೋದು, ಅವ್ರು ಯಾಕೆ ಮಾಡ್ತಾ ಇಲ್ಲ? ಇಲ್ಲಿ ಹೆಸ್ಕಾಂ ಅಧಿಕಾರಿಗಳು ಉತ್ತರ ಕೊಡಬೇಕು, ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು, ಇಂಧನ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು. ಯಾಕಂದರೆ ಇಷ್ಟೆಲ್ಲ ಸಣ್ಣ ಪುಟ್ಟ ಬೇಡಿಕೆಗೂ ಕೂಡ ಒಂದು ಹೋರಾಟ ಮಾಡಬೇಕಾ ಒಂದು ಅನಿವಾರ್ಯತೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಜಾಸ್ತಿ ಆಗಿಬಿಟ್ಟಿದೆ. ಸೊ ಈ ಒಂದು ಹೋರಾಟನೇ ಮಾಡಬೇಕಂತಪ್ಪ ಅಂತ ಈ ಅಧಿಕಾರಿಗಳು ಇಲ್ಲಿ ಬೇಕಾಗಿಲ್ಲ, ನಮ್ಮ ಸರ್ಕಾರ ಬೇಕಾಗಿಲ್ಲ. ಸೊ ಎಲ್ಲದಕ್ಕೂ ಒಂದು ಹೋರಾಟ ಮಾಡಬೇಕಂದ್ರೆ ಎಷ್ಟು ಅನಿವಾರ್ಯತೆ ತಂದುಬಿಟ್ಟಿದ್ದಾರೆ ಅಂದರೆ ಸರ್ಕಾರ, ನೀವು ಹೋರಾಟ ಮಾಡಿದ್ರೇ ನಾವು ಕೊಡ್ತೀವಿ ಅನ್ನುವಂಥ ಒಂದು ಮನೋಭಾವನೆ ಈ ಸರ್ಕಾರದಲ್ಲಿ ಬಂದುಬಿಟ್ಟಿದೆ. ಯಾವುದೇ ಸರ್ಕಾರ ಬಂದಿರಲಿ ಹೋರಾಟ ತಪ್ಪದ ಅಂತ ಆಗ್ಬಿಟ್ಟಿದೆ ಬಿಜಾಪುರ ಜಿಲ್ಲೆಯಲ್ಲಿ. ಸೊ ಈ ಒಂದು ಹೋರಾಟಕ್ಕೆ ಆಮ್ ಆದ್ಮಿ ಪಾರ್ಟಿ ಸಂಪೂರ್ಣ ಬೆಂಬಲವಿದೆ. ಏನೆಲ್ಲ ಇಲ್ಲಿ ಸುಮಾರು ಬೇಡಿಕೆಗಳಿದಾವೆ, 7ರಿಂದ 8 ಬೇಡಿಕೆಗಳಿದಾವೆ. ಈ ಎಲ್ಲ ಬೇಡಿಕೆಗಳು ವ್ಯವಸ್ಥಾಪಕ ನಿರ್ದೇಶಕರು ಎಲ್ಲ ಇದನ್ನು ಪರಿಶೀಲಿಸಿ ಇದನ್ನು ಬಗೆಹರಿಸಿಕೊಡ್ಬೇಕಂತೇಳಿ ಆಮ್ ಆದ್ಮಿ ಪಕ್ಷ ಬಿಜಾಪುರ ಘಟಕದಿಂದ ನಾನು ಜಿಲ್ಲಾಧ್ಯಕ್ಷನಾಗಿ ಭೋಗೆ ಸುಲಾಪುರ್ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಎಲ್ಲ ಬೇಡಿಕೆಗಳು ಏನಿದ್ದಾವೆ, ಒಂದಲ್ಲ ಎರಡಲ್ಲ ಹಲವಾರು ಬೇಡಿಕೆಗಳು, ಸುಮಾರು ವೆರಿ ಸಿಂಪಲ್ ಇದು ಬೇಡಿಕೆಗಳಿದ್ದಾವೆ. ಇದನ್ನೆಲ್ಲ ಪರಿಶೀಲಿಸಿ ಆದಷ್ಟು ಬೇಗನೆ ಈ ಒಂದು ಬೇಡಿಕೆನ ಬಗೆಹರಿಸೋದಕ್ಕೆ ಆನಂದ ಪಕ್ಷದಿಂದ ಒಂದು ಮನವಿ ಕೊಡ್ತಾ ಇದ್ದೀವಿ. ಓದ್ಬೋದು